ಪೋರ್ಚುಗಲ್ ಫ್ಯಾನ್ಸ್, ಇವತ್ತು ನಿಜವಾಗ್ಲೂ ಫ್ರಸ್ಟ್ರೇಷನ್ ಮ್ಯಾಚ್ ಇರಬಹುದು ನಿಮಗೆ. ಕ್ರಿಸ್ಟಿಯಾನೋ ರೊನಾಲ್ಡೋ ಮೈದಾನದಲ್ಲಿದ್ದರೂ ಪೋರ್ಚುಗಲ್ ಅಟ್ಯಾಕ್ಗೆ ಬೈಟ್ ಇರಲಿಲ್ಲ. ಎರಡು ಕಡೆಯಿಂದ ಅಟ್ಯಾಕ್ ಆಗ್ತಿದ್ವು, ಆದರೆ ಎಂಡ್ ಪ್ರಾಡಕ್ಟ್ ಎರಡು ಕಡೆನೂ ಇಲ್ಲ. 90 ಮಿನಿಟ್ಸ್ ಬಾಲ್ ಇಟ್ಕೊಂಡ್ರು, ಕಿಲ್ಲರ್ ಚಾನ್ಸ್ ಕ್ರಿಯೇಟ್ ಮಾಡಿದ್ರು, ಆದರೆ ನೋ ಎಂಡ್ ಪ್ರಾಡಕ್ಟ್. ಕೊಲಂಬಿಯಾ, ಹಮೇಸ್ ರಾಡ್ರಿಗಸ್ ಕಾಮ್ ಆಗಿ ಕಂಟ್ರೋಲ್ ಮಾಡ್ತಿದ್ದ, ಲೂಯಿಸ್ ಡಿಯಾಸ್ ಕೂಡ ಪ್ರೆಷರ್ ಹಾಕ್ತಾ ಇದ್ದ. ಒಂದು ಗೋಲ್ ಕೂಡ ಸಿಕ್ಕಿತ್ತು, ಆದರೆ ಅದು ಸಣ್ಣ ಮಾರ್ಜಿನಿಂದ ಆಫ್ ಸೈಡ್ ಆಗಿ ಕ್ಯಾನ್ಸಲ್ ಆಯಿತು. 0-0 ಡ್ರಾ. ರಿಸಲ್ಟ್: ಕೊಲಂಬಿಯಾ ಗ್ರೂಪ್ಗೆ ಟಾಪರ್, ಪೋರ್ಚುಗಲ್ ಸೆಕೆಂಡ್ ಪ್ಲೇಸ್. ಈಗ ನಾಕೌಟ್ನಲ್ಲಿ ಈಸಿ ರೂಟ್ ಅಂತ ಕನಸು ಕಂಡವರು ರಿಯಾಲಿಟಿ ಚೆಕ್ ಸಿಕ್ಕಿದೆ. ಇನ್ನು ಮುಂದೆ ರೊನಾಲ್ಡೋ ಮತ್ತು ಪೋರ್ಚುಗಲ್ ಲೆವೆಲ್ ಅಪ್ ಆಗಬೇಕು, ಇಲ್ಲಾಂದರೆ ರೌಂಡ್ ಆಫ್ 32ನಲ್ಲಿ ಸ್ಟೋರಿ ಫಿನಿಶ್ ಆಗಬಹುದು. ಪೋರ್ಚುಗಲ್ ಗ್ರೂಪ್ ಟಾಪರ್ ಆಗೋ ಚಾನ್ಸ್ ಇವತ್ತು ಮಿಸ್ ಮಾಡ್ಕೊಂಡ್ರು. ಈಗ ರೌಂಡ್ ಆಫ್ 32ನಲ್ಲಿ ಎದುರು ಬರೋದು ಕ್ರೊಯೇಷಿಯಾ. ರೊನಾಲ್ಡೋ ವರ್ಸಸ್ ಮಾಡ್ರಿಚ್, ಎರಡು ಲೆಜೆಂಡ್ಸ್, ಒಂದು ನಾಕೌಟ್, ಒಂದು ತಪ್ಪು ಮನೆಗೆ ಹೋಗೋದು. ಇದರಿಂದ ಪೋರ್ಚುಗಲ್ ರೂಟ್ ಈಸಿಯಿಂದ ಡೇಂಜರಸ್ ಆಗಿಬಿಟ್ಟಿದೆ. ಈಗ ಎಕ್ಸ್ಕ್ಯೂಸಸ್ ಬೇಡ, ನಾಕೌಟ್ ಅಂದರೆ ಸರ್ವೈವ್ ಮಾಡಲೇಬೇಕು. ಪೋರ್ಚುಗಲ್ದ ಪಾತ್ ಅಂತೂ ಈಗ ಬಹಳನೇ ಟಫ್ ಆಗಿದೆ. ಕ್ರೊಯೇಷಿಯಾ ಬರುತ್ತೆ, ಸ್ಪೇನ್ ಬರುತ್ತೆ, ಫ್ರಾನ್ಸ್ ಬರುತ್ತೆ. ಐ ಥಿಂಕ್ ದೇ ಆರ್ ಕುಕ್ಡ್ ಬ್ರೋ.